ಮಂಗಳೂರು ಕಡೆಯಿಂದ ಉಡುಪಿ ಕಡೆಗೆ ಹೋಗುತ್ತಿದ್ದ ಮೀನು ಸಾಗಾಟದ ಲಾರಿಯೊಂದು ಯರ್ಮಾಳು ಸೇತುವೆಯಲ್ಲಿ ಮೀನಿನ ತ್ಯಾಜ್ಯದ ನೀರನ್ನು ಚೆಲ್ಲುತ್ತಿದ್ದಾಗ ಸಾರ್ವಜನಿಕರ ಸಹಕಾರದಿಂದ ಯರ್ಮಾಳು ತೆಂಕ ಗ್ರಾಮ ಪಂಚಾಯತ್ ರೆಡ್ ಹ್ಯಾಂಡ್ ಆಗಿ ಹಿಡಿದು ದಂಡ ವಿಧಿಸಿದ್ದಾರೆ. ಸೇತುವೆಯ ಆಸುಪಾಸಿನಲ್ಲಿ ಗ್ರಾಮ ಪಂಚಾಯತ್ ಸಹಿತ ಗ್ರಾಮಸ್ಥರು ಎಚ್ಚರಿಕಾ ನಾಮಫಲಕವನ್ನು ಅಳವಡಿಸಿದ್ರು. ಕ್ಯಾರೆ ಅನ್ನದ ಹೆದ್ದಾರಿ ಸಂಚಾರಿಗಳು ಸೇತುವೆಯ ಮೇಲೆ ಕೆಳಗೆ ಘನತ್ಯಾಜ್ಯ ಎಸೆಯುವುದು, ಮೀನು ಸಾಗಾಟ ವಾಹನಗಳು ನೇರವಾಗಿ ಪೈಪ್ ಅಳವಡಿಸಿ ಸೇತುವೆಯ ಕೆಳಭಾಗಕ್ಕೆ ಮೀನಿನ ತ್ಯಾಜ್ಯ ನೀರು ಬಿಡುವುದು ಮಾಡುತ್ತಿದ್ದ ಬಗ್ಗೆ ಸಾರ್ವಜನಿಕರಿಂದ ಭಾರಿ ದೂರುಗಳು ಗ್ರಾಮ ಪಂಚಾಯತ್ಗೆ ಬರುತ್ತಿದ್ದು, ಇದರಿಂದ ಸೇತುವೆಯ ಪ್ರದೇಶ ದುರ್ನಾತ ಬೀರುವಂತಾಗಿತ್ತು. ಇದೀಗ ಕೋಟಾ ಫಿಶ್ ಮಿಲ್ಗೆ ಮೀನು ಸಾಗಾಟ ನಡೆಸುವ ವಾಹನ ಯಾವುದೇ ಅಂಜಿಕೆ ಇಲ್ಲದಂತೆ 2 ವಾಹನಗಳನ್ನು ಕಾನೂನು ಬಾಹಿರವಾಗಿ ಸೇತುವೆಯ ಮೇಲೆ ಹೆದ್ದಾರಿಯಲ್ಲೇ ನಿಲ್ಲಿಸಿ ಒಂದು ವಾಹನದಿಂದ ಪೈಪ್ ಮೂಲಕ ನೀರು ಬಿಡುತ್ತಿದ್ದು, ಸಾರ್ವಜನಿಕರ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಬಂದ ಯರ್ಮಾಳು ಗ್ರಾಮ ಪಂಚಾಯತ್ ಸದಸ್ಯ ಬಾಲಚಂದ್ರ, ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಗಳು ತಪ್ಪಿತಸ್ಥ ವಾಹನ ಚಾಲಕನಲ್ಲಿ ದಂಡ ವಸೂಲಿ ಮಾಡಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.